ನಾವಿದ್ದೀವಿ ಇವತ್ತು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿನ ಮುರುಗುಂಡಿ ಗ್ರಾಮದಲ್ಲಿ ಕೂಡ ಹಲವಾರು ಉಪ ಕುಟುಂಬಗಳಿದ್ದು ನಮ್ಮ ಜೊತೆಲಿದ್ದಾರೆ ಪ್ರಗತಿಪರ ರೈತರಾದಂತಹ ರಾಜಕೀಯ ಮುಖಂಡರು ಸಮಾಜ ಸೇವಕರಾದ ಸಿದ್ದರಾಯ್ ಹನುಮಂತಪ್ಪ ಕಾಳೇಲಿಯವರು ಬನ್ನಿ ಸಮಾಜ ಸಂಘಟನೆ ಬಗ್ಗೆ ಹೇಳ್ತಿರ್ತಾರೆ. ರಾಜಕೀಯ ಧೋರಣೆಯರು ಆದಂಥ ಸಿದ್ದರಾಯ್ ಸರ್ ಅವರು ಬನ್ನಿ ಸಮಾಜದ ಬಗ್ಗೆ ಏನು ಹೇಳ್ತಾರೆ ಅವರಿಂದನೇ ಕೇಳ್ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಮತ್ತೊಮ್ಮೆ ನಮಸ್ಕಾರಗಳು ಸರ್. ಧನ್ಯವಾದಗಳು ಸರ್. ಸರ್ ಈ ಭಾಗದಲ್ಲಿ ನಮ್ಮ ಉಪ ಕುಟುಂಬಗಳು ಎಷ್ಟು ಬರ್ತವೆ ಮತ್ತು ಸಮಾಜ ಸಂಘಟನೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ ಸರ್? ಈ ನಮ್ಮ ಅಥಣಿಯಲ್ಲಿ ಸುಮಾರು ಜನ ಒಳ್ಳೆಯ ಉಪ ಕುಟುಂಬದ ಪ್ರಗತಿಪರ ಅವರು ಸಾಮಾಜಿಕವಾಗಿ ರಾಜಕೀಯವಾಗಿ ಒಳ್ಳೆಯ ಕುಟುಂಬಗಳಿದ್ದಾರೆ ಸರ್. ಹಾಗೂ ಆದರೆ ನಮ್ಮ ಸಮಾಜದ ಯಾರೂ ಕೂಡ ರಾಜಕೀಯವಾಗಿ ಇಲ್ಲಿಯವರೆಗೆ ಬೆಳೀಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ನಮ್ಮ ಸಂಘಟನೆ ಕೊರತೆ ಹಾಗೂ ನಮ್ಮ ಸಮಾಜದ ಸಂಘಟನೆಗಳ ಮೂಲಕ ನಾವು ಹೋರಾಟಗಳು ಮಾಡುವುದರ ಕೊರತೆ. ಅನೇಕ ಧುರೀಣರು ಇದ್ದರೂ ಕೂಡ ನಮ್ಮ ಸಮಾಜ ಇಲ್ಲಿವರೆಗೆ ಯಾವುದೇ ರೀತಿ ರಾಜಕೀಯವಾಗಿ ಬೆಳೆದಿಲ್ಲ. ಅದಕ್ಕೆ ಮುಖ್ಯ ಕಾರಣ ನಮ್ಮದು ಸಂಘಟನೆ ಕೊರತೆ. ನಾವು ಸಂಘಟನೆಗಾಗೂ ಯಾವಾಗೋ ಸಂಘಟನೆ ಮಾಡಿ ನಮ್ಮ ಸಂಘಟನೆ ನಮ್ಮ ಕರ್ನಾಟಕ ರಾಜ್ಯ ತುಂಬ 40 ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ರಾಜಕೀಯವಾಗಿ ಬೆಳೆದಿಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ಸಂಘಟನೆ ಕೊರತೆ. ಇನ್ನಾದರೂ ನಾವು ಎಚ್ಚೆತ್ತುಕೊಂಡು ಮುಂದೆ ನಮ್ಮ ಸಮಾಜವನ್ನು ರಾಜಕೀಯವಾಗಿ ಬೆಳಿಬೇಕು, ಆರ್ಥಿಕವಾಗಿ ಬೆಳಿಬೇಕು ಮತ್ತು ಶೈಕ್ಷಣಿಕವಾಗಿ ಬೆಳಿಬೇಕಾದ್ರೆ ನಾವೆಲ್ಲರೂ ಒಂದಾಗಿ ನಾವು ರಾಜ್ಯದ ತುಂಬ ಹೋರಾಟ ಮಾಡಿ ನಾವು ಯಾವುದೇ ಪಕ್ಷ ಇರಲಿ ಇವತ್ತು ರಾಜಕೀಯವಾಗಿ ಬೆಳಿಬೇಕು. ಅದು ಆಗ್ತಾ ಇಲ್ಲ. ನಮ್ಮ ಸಮಾಜದ ಕೆಲವೊಂದು ವ್ಯಕ್ತಿಗಳು ನಮ್ಮ ಸಮಾಜದ ಬೆಳೆಯನ್ನು ಬೇಯಿಸಿ ತಾವೇ ರಾಜಕೀಯವಾಗಿ ಮುಂದೆ ಬೆಳೀತಿದ್ದಾರೆ. ಇದಕ್ಕೆ ಕಾರಣ ನಮ್ಮಲ್ಲಿ ಸಂಘಟನೆ ಕೊರತೆ. ಆದ್ದರಿಂದ ತಮ್ಮ ಪತ್ರಿಕೆ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ, ನಮ್ಮ ರಾಜ್ಯದ ಜನ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು, ಸಮಾಜ ಸಂಘಟನೆಗೆ ಮುಂದೆ ಬರಬೇಕು. ನಮ್ಮನ್ನು ಮುಂದೆ ಪತ್ರಿಕೆಯಲ್ಲೇ ಮಾತ್ರ ನಾವು ಎಷ್ಟೇ ಸಮಾಜಕ್ಕೆ ಸೇರಿಸಬೇಕಂತ ಪತ್ರಿಕೆಯಲ್ಲಿ ಬರ್ತಿದ್ದೀವಿ. ನಾವು ಯಾರೂ ಕೂಡ ಬೀದಿಗೆ ಬಂದು ನಾವು ಹೋರಾಟ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಸಂಘಟನೆ ಕೊರತೆ. ಇನ್ನು ಮುಂದಾದರೂ ಎಚ್ಚೆತ್ತುಕೊಳ್ಳಿ. ನಮ್ಮ ಉಪಾರ ಸಮಾಜವನ್ನು ಮುಂದಕ್ಕೆ ತಂದು ಯುವ ಪೀಳಿಗೆಗಳಿಗೆ ನಾವೆಲ್ಲರೂ ಪ್ರೇರಣೆ ಮಾಡಿ ಮುಂದೆ ಬರ್ತಕ್ಕಂಥ ದಿನಮಾನಗಳು ಉಗ್ರ ಹೋರಾಟ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಯಾವುದು ಸಿಗಬೇಕು ಅದರ ಸಲುವಾಗಿ ನಾವು ಹೋರಾಟ ಮಾಡಿ ರಾಜಕೀಯವಾಗಲಿ ಅಥವಾ ಎಷ್ಟೇ ಸಮಾಜ ಬಂದು ಏನೋ ಬಂದರೂ ನಮ್ಮ ಸಮಾಜದ ಬದಲು ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಈ ಪತ್ರಿಕೆ ಮೂಲಕ ಈ ವಾಹಿನಿ ಮೂಲಕ ತಮಗೆ ತಿಳಿಸಲು ಬಯಸುತ್ತೇನೆ. ಧನ್ಯವಾದಗಳು ಸರ್. ಈ ಭಾಗದಲ್ಲಿ ನಮ್ಮ ಉಪ ಕುಟುಂಬಗಳು ಯಾವ ವೃತ್ತಿ ಮಾಡ್ತಾ ಇದ್ದಾರೆ ಸರ್? ಆದರೆ ಎಲ್ಲ ಜನ ಒಳ್ಳೆ ಜನ ಅದಾರೆ. ಆದರೂ ರಾಜಕೀಯವಾಗಿ ಏನಾಗಿತ್ತು ಅಂದ್ರೆ ನಮ್ಮ ಸಮಾಜದಲ್ಲಿ ಬಳಸ್ಕೋತಾರೆ. ಹೊರತ ಟಿಕೆಟ್ ಕೊಡೋ ಟೈಮ್ದಲ್ಲಿ ಕೊಡಂಗಿಲ್ಲ. ನಮ್ಮ ಸಮಾಜದ ಮುಖಂಡರು ಎಚ್ಚೆತ್ತುಕೊಂಡು ನಮ್ಮ ಸಮಾಜಕ್ಕೆ ಈ ಕರ್ನಾಟಕದಲ್ಲಿ ಇಂತಿಷ್ಟು ಟಿಕೆಟ್ ಕೊಡಬೇಕಂತಕ್ಕಂಥ ಒಂದು ಹೋರಾಟ ಯಾವುದೇ ಪಕ್ಷ ಇರಲಿ, ಯಾವುದೇ ಪಕ್ಷದಲ್ಲಿಯೂ ನಮ್ಮ ಸಮಾಜಕ್ಕೆ ಇಂತಿಷ್ಟು ನೀವು ಟಿಕೆಟ್ ಕೊಡ್ಬೇಕಂತ ಹೇಳ್ಕಿಸಿದ್ದು ಯಾರು ನಮ್ಮ ಸ್ವಾಮೀಜಿಯವರಾಗಲಿ ಯಾರೂ ಆಗಲಿ ಹೇಳಲ್ಲ. ಆದರೂ ಯಾವುದೇ ಒಂದು ಪಕ್ಷ ಹಿಡ್ಕೊಂಡು ಬರ್ತಾರೆ, ಸಮಾಜಕ್ಕೆ ಬರ್ತಾರೆ, ಆಗ ಓಟ್ ತೊಗೋತಾರೆ. ಹೊರತಾಗಿನ ನಾವು ಆರ್ಥಿಕವಾಗಿ ಸಬಲ ಆಗಲಿಕ್ಕೆ, ನಾವು ರಾಜಕೀಯವಾಗಿ ಬೆಳೀಲಿಕ್ಕೆ ಯಾರೂ ಇಲ್ಲಿವರೆಗೆ ಯಾರೂ ತಮ್ಮ ಇದನ್ನು ಮಾಡ್ತಾ ಇಲ್ಲ. ಸರ್, ಈಗ ಉಪ್ಪಾರ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ದಾರೆ ಸರ್, ಅದ್ರ ಬಗ್ಗೆ ಮಾಹಿತಿ ಏನಾದರೂ ಇದ್ದರೆ ಹೇಳಿ ಸರ್. ಅದು ಉಪ್ಪಾರ ಅಭಿವೃದ್ಧಿ ನಿಗಮ ಇದೇ ಹೊರತಾಗಿ ಅದರ ಬದಲ ಇಲ್ಲಿವರೆಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಏನೂ ಅದರಿಂದ ಉಪಯೋಗ ಆಗಿಲ್ಲ. ಕೇವಲ ಹೆಸರಿಗಷ್ಟೇ ಉಪ್ಪಾರ ಸಮಾಜದ ಅಭಿವೃದ್ಧಿ ನಿಗಮ. ಸರ್, ಈಗ ಉಪ್ಪಾರ ಸಮಾಜಕ್ಕೆ ಮೀಸಲಾತಿ ಬೇಕಂತ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದಿರಾ. ಮೀಸಲಾತಿ ಬಗ್ಗೆ ಹೇಳೋದಾದ್ರೆ ಹೇಳಿ. ಮೀಸಲಾತಿ ಬಗ್ಗೆ ಅದು ನೆಪಕ್ಕೆ ಮಾತ್ರ ಮೀಸಲಾತಿ ಐತಿ, ಪೇಪರ್ದಲ್ಲಿ ಬರ್ತೀವಿ ನಾಗೆ ಅನ್ಯ ಸಮಾಜಗಳು ಉಗ್ರವಾದ ಹೋರಾಟಗಳು ಮಾಡ್ತಾ ಆ ರೀತಿ ಯಾವುದೇ ಮಾಡ್ತಾ ಇಲ್ಲ. ಪತ್ರಿಕೆಗಳ ಮುಖಾಂತರ ಮಾತ್ರ ಎಸ್ ಟಿ ಸಮಾಜ ಹೋರಾಟ, ಎಸ್ ಟಿಗೆ ನಾವು ಸೇರಿಸ್ಬೇಕಂತ ಒತ್ತಾಯ ಮಾಡ್ತಿರ್ತೀವಿ. ನಾವು ಉಗ್ರವಾದ ಹೋರಾಟ ಮಾಡಿದ್ದಾದ್ರೆ ಮಾತ್ರ ಇನ್ನುಳಿದ ಸಮಾಜದವರು ಅವರು ಎಸ್ ಟಿಯಲ್ಲಿ ಸೇರ್ಲಿಕ್ಕೆ ಸಬಲರಾಗಿದ್ದಾರೆ. ನಮ್ಮಲ್ಲಿ ಸಂಘಟನೆ ಕೊರತಿರೋದ್ರಿಂದ ಆಗಿಲ್ಲ ಸರ್. ಸರ್, ಈಗ ಹಲವಾರು ರಾಜ್ಯ ಸಂಘಗಳಾಗಿದೆ, 3-4 ಸಂಘಗಳಾಗಿದೆ ಸರ್ ನಮ್ಮ ಉಪ್ಪಾರ ಸಮಾಜದಲ್ಲಿ. ಯಾವ ರೀತಿ ನಾವೀಗ ಸಂಘಟಕರ ಆಗ್ಬೇಕು ಸರ್? ಈ ರಾಜ್ಯ ಜಾಸ್ತಿ ಆದ್ರೆ ಸಮಾಜಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ನೋಡ್ರಿ. ಎಲ್ಲ 3-4 ಸಂಘ ಆಗೋದ್ರಿಂದ ನಮ್ಮ ಸಮಾಜ ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರವ್ರ ವೈಯಕ್ತಿಕ ಸಂಘಟನೆಗಳು 3-4 ಸಮಾಜ ಒಡೆಯುವ ಕೆಲಸ ಮಾಡ್ತಾವೆ. ಸಮಾಜ ಸಂಘಟನೆ ಆಗ್ಬೇಕಾದ್ರೆ ನಾವೆಲ್ಲರೂ ಒಂದೇ ಸಂಘಟನೆ ಇರಬೇಕು. ಹಲವಾರು ಸಂಘಟನೆ ಆಗೋದ್ರಿಂದ, ಹಲವಾರು ಪೀಠಗಳು ಆಗೋದ್ರಿಂದ ನಾವೆಲ್ಲರೂ ಒಂದಾಗಬೇಕು. ಸಮಾಜ ಒಂದಾದಾಗ ಮಾತ್ರ ನಾವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ 3-4 ಸಂಘಗಳಾದ್ರೆ ಸಮಾಜ ಬೆಳಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಅಭಿಪ್ರಾಯ. ಸರ್, ಈಗ ರಾಜಕೀಯ ವ್ಯಕ್ತಿಗಳು ಉಪ್ಪಾರಿಂದ ನಾವು ಗೆಲ್ತೀವಿ ಅಂತಂದು ಹಲವಾರು ವ್ಯಕ್ತಿಗಳಲ್ಲಿ ಹೇಳಿದ್ದಾರೆ. ಆದರೆ ರಾಜಕೀಯ ಸ್ಥಾನಮಾನಗಳನ್ನು ಪಡೆದಲ್ಲಿ ಹಿಂದೆಟ್ಟು ಹೊಡಿತಾರೆ. ಈಗ ಉದಾಹರಣೆಯಲ್ಲಿ ನಿಮಗೂ ಕೂಡ ಟಿಕೆಟ್ ಕೈ ತಪ್ಪಿದೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ. ನಮ್ಮ ಸಮಾಜದಿಂದ ಒಂದು 10 ಕ್ಷೇತ್ರಗಳಲ್ಲಿ ನಮ್ಮ ಸಮಾಜದಿಂದ ಎಲ್ಲ ತಮ್ಮ ಕ್ಷೇತ್ರದಲ್ಲಿ ಆರಿಸಿ ಬರ್ತಾರೆ. ನಮ್ಮ ಸಮಾಜಕ್ಕೆ ಯಾವುದೇ ಥರದಂಥ ಉಪಯೋಗ ಆಗಿಲ್ಲ. ನಮ್ಮ ಸಮಾಜದ ದೃಷ್ಟಿಯಿಂದ, ಹಿತದೃಷ್ಟಿಯಿಂದ ನಾವು ನೋಡಲಾಗಿ ನಮ್ಮ 40 ಲಕ್ಷ ಜನಸಂಖ್ಯೆ ಇರೋದು ಒಂದು 10 ಕ್ಷೇತ್ರ ಆದರೂ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡಲೇಬೇಕು. ಆದರೂ ಅದ್ರ ಬಗ್ಗೆ ಯಾರೂ ಎಚ್ಚೆತ್ತುಕೊಳ್ತಾ ಇಲ್ಲ.
ಅದೇ ನಮ್ಮ ಸಂಘಟನೆ ಕೊರತೆ. ಸರ್, ಈಗ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಪ್ರಾರಂಭ ಆಗ್ತಾ ಇದ್ದವು. ನೀವು ಸಮಾಜದಿಂದ ಯಾವ ರೀತಿ ರಾಜಕೀಯ ಸ್ಥಾನಮಾನಗಳನ್ನು ಕೇಳ್ತಿದ್ರಿ ಸರ್? ಇಲ್ಲಿ ನಮ್ಮ ಸಮಾಜಕ್ಕೂ ಮೀಸಲಾತಿ ಒಳಗೆ ಎಸ್ ಟಿ ಒಳಗೆ ಸೇರಿಸಿದಾದ್ರೆ ನಮ್ಮ ಸಮಾಜಕ್ಕೂ ಒಳ್ಳೇದಾಗ್ತದೆ. ಅದು ಎಸ್ ಟಿಗೆ ಹೋರಾಟ ಸಲುವಾಗಿ ನಾವು ಪತ್ರಿಕೆ ಮುಖಾಂತರ ಕೇಳ್ತೀವಿ, ಅದನ್ನು ಉಗ್ರವಾದ ಹೋರಾಟವನ್ನು ಮಾಡಬೇಕಂತೇಳಿ ಯಾರೂ ಅದ್ರ ಬಗ್ಗೆ ಬೆಳಗಾವಿಯಲ್ಲಿ ಒಂದು ಅಧಿವೇಶನದಲ್ಲಿ ಎಸ್ ಟಿ ಸಮಾಜ ಸೇರಿಸುವ ಸಲುವಾಗಿ ನೀವೆಲ್ಲರೂ ಬನ್ನಿ ಅಂತ ಹೇಳಿ ಹೋದಾಗ ಅಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಹೋದಾಗ ಎಸ್ ಟಿ ಸಮಾಜ ಜೊತೆ ಯಾರು ಬದಲಾಗಿದ್ರು. ಕೆಲವು ಜನ ನಾವು ಹೋಗಿಸಿಂದ ಅಲ್ಲಿ ಕುರ್ಚಿ ನಾವೇ ಇಟ್ಟಿವು, ಅಲ್ಲಿ ಆದರೂ ಯಾರೂ ಬರ್ತಿಲ್ಲ. ಆದರೂ ನಮ್ಮ ಸಮಾಜದ ಸಂಘಟನೆ ಕೊರತೆ ಇತ್ತು ನನಗೆ ಅನಿಸ್ತು. ಸರ್, ಈಗ ಜಾತಿ ಗಣಿತ ಪ್ರಾರಂಭವಾಗಿದೆ. ನೀವು ಯಾವ ರೀತಿ ಜಾತಿ ನಮೂದಿಸ್ತೀವಿ ಸರ್, ಅದ್ರ ಬಗ್ಗೆ ಹೇಳಿದ್ರೆ? ಜಾತಿ ನೋಡ್ರಿ, ಯಾವೇ ಜಾತಿ ನಾವು ಉಪ್ಪಾರ ಅಂತ ನಮೂದಿಸ್ಬೇಕು. ಆ ಉಪ್ಪಾರ, ಇವ್ರು ನಾಮದ ಉಪ್ಪಾರ, ಮಣ್ಣು ಉಪ್ಪಾರ ಕೆಲವೊಂದು ಅದರ ಅವ್ರು ಏನೂ ಮಾಡ್ತಕ್ಕದಲ್ಲ. ರಾಜ್ಯದ ಜಿಲ್ಲೆಯ ನಮ್ಮ ಉಪ್ಪಾರ ಸಮಾಜಿಗೆ ಒಂದು ಮನವಿ ಮಾಡ್ಕೋತೀನಿ ಈ ಎಪಿಸೋಡ್ ಮುಖಾಂತರ, ನೀವೆಲ್ಲರೂ ಉಪ್ಪಾರ ಅಂತ ನಮೂದಿಸಿ. ಸರ್, ಈಗ ಮುಂದಿನ ದಿನಗಳಲ್ಲಿ ಉಪ್ಪಾರರ ಮೀಸಲಾತಿಗಾಗಿ ಹೋರಾಟ ಮಾಡೋದಾದ್ರೆ ನೀವು ಅಥಣಿ ಭಾಗದಿಂದ ಯಾವ ರೀತಿ ಸಹಕರಿಸ್ತೀರಾ ಸರ್, ಯಾವ ರೀತಿ ಬೆಂಬಲ ಕೊಡ್ತೀರಿ ಸರ್? ಉಪ್ಪಾರ ಸಮಾಜ ರಾಜ್ಯಾದ್ಯಂತ ಎಲ್ಲ ಗಣ್ಯಮಾನ್ಯರು ಪೂರ್ವವಾಗಿ ಮೀಟಿಂಗ್ ತಗೊಂಡು ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯ, ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಎಲ್ಲರೂ ಮೊದಲು ಪೂರ್ವವಾಗಿ ಚರ್ಚಿಸಿ ನಮ್ಮ ಅಥಣಿ ತಾಲೂಕಿನಿಂದ ಸಾವಿರಾರು ಜನರನ್ನು ನಾವು ತರಲಿಕ್ಕೆ ಪ್ರಯತ್ನ ಮಾಡಿ ಅಥಣಿ ತಾಲೂಕಿನಲ್ಲಿ ಭಾಗವಹಿಸಿ ಹೋರಾಟ ಯಶಸ್ವಿಗೆ ನಾವು ಕಾರ್ಯಕರ್ತರು. ಸಮಾಜದ ಬಗ್ಗೆ ಹಲವಾರು ವಿಚಾರಗಳನ್ನು ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ಮೂಲಕ ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್, ತುಂಬ ಧನ್ಯವಾದ.